ಹಾಯ್ ಫ್ರೆಂಡ್ಸ್, GR ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿರ್ಮಾಪಕ ವಿಜಯ್ ಕಿರಂಗದೂರು ಅವರ ನಿರ್ಮಾಣದ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ಅವರ ನಿರ್ಮಾಣದ ಮೊದಲನೆಯ ಚಿತ್ರ ನಿನ್ನಿಂದಲೇ. ಈ ಚಿತ್ರವು 2014ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ ಎರಡನೆಯ ಚಿತ್ರ ಮಾಸ್ಟರ್ ಪೀಸ್. ಈ ಚಿತ್ರವು 2015ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ ನಿರ್ಮಾಣದ ಮೂರನೆಯ ಚಿತ್ರ ರಾಜ್ಕುಮಾರ. ಈ ಚಿತ್ರವು 2017ರಲ್ಲಿ ತೆರೆ ಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ ನಿರ್ಮಾಣದ ನಾಲ್ಕನೆಯ ಚಿತ್ರ KGF ಚಾಪ್ಟರ್ 1. ಈ ಚಿತ್ರವು 2018ರಲ್ಲಿ ತೆರೆ ಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ ಐದನೆಯ ಚಿತ್ರ ಯುವರತ್ನ. ಈ ಚಿತ್ರವು 2021ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ ನಿರ್ಮಾಣದ ಆರನೆಯ ಚಿತ್ರ ಕಾಂತಾರ. ಈ ಚಿತ್ರವು 2022ರಲ್ಲಿ ತೆರೆ ಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ ನಿರ್ಮಾಣದ ಏಳನೆಯ ಚಿತ್ರ KGF ಚಾಪ್ಟರ್ 2. ಈ ಚಿತ್ರವು 2022ರಲ್ಲಿ ತೆರೆ ಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ ಎಂಟನೆಯ ಚಿತ್ರ ರಾಘವೇಂದ್ರ ಸ್ಟೋರ್ಸ್. ಈ ಚಿತ್ರವು 2023ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ ಒಂಬತ್ತನೆಯ ಚಿತ್ರ ಧೂಮಂ ಮಲಯಾಳಂ ಮೂವಿ. ಈ ಚಿತ್ರವು 2023ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ ಹತ್ತನೆಯ ಚಿತ್ರ ಸಾಲಾರ್ ತೆಲುಗು ಮೂವಿ. ಈ ಚಿತ್ರವು 2023ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 11ನೆಯ ಚಿತ್ರ ರಘು ತಾತ ತಮಿಳ್ ಮೂವಿ. ಈ ಚಿತ್ರವು 2024ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ 12ನೆಯ ಚಿತ್ರ ಯುವ. ಈ ಚಿತ್ರವು 2024ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 13ನೆಯ ಚಿತ್ರ ಬಗೀರ. ಈ ಚಿತ್ರವು 2024ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ ನಿರ್ಮಾಣದ 14ನೆಯ ಚಿತ್ರ ಮಹಾವತಾರ ನರಸಿಂಹ ಹಿಂದಿ ಮೂವಿ. ಈ ಚಿತ್ರವು 2025ರಲ್ಲಿ ತೆರೆ ಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ 15ನೆಯ ಚಿತ್ರ ಕಾಂತಾರ ಅಧ್ಯಾಯ 1. ಈ ಚಿತ್ರವು 2025ರಲ್ಲಿ ತೆರೆ ಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ 16ನೆಯ ಚಿತ್ರ ರಿಚರ್ಡ್ ಆಂಟೋನಿ. ಈ ಚಿತ್ರವು ಅವರ ಅಪ್ಕಮಿಂಗ್ ಮೂವಿಯಾಗಿದೆ. ಅವರ ನಿರ್ಮಾಣದ 17ನೆಯ ಚಿತ್ರ ಸಾಲಾರ್ 2 ತೆಲುಗು ಮೂವಿ. ಈ ಚಿತ್ರವು ಅವರ ಅಪ್ಕಮಿಂಗ್ ಮೂವಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಿರ್ಮಾಪಕ ವಿಜಯ್ ಕಿರಂಗದೂರು ಅವರ ನಿರ್ಮಾಣದಲ್ಲಿ ಮೂಡಿಬಂದಿರುವ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.